ಯಾಕಂದರೆ ಮರಳುಗಾರಿಕೆಗೋಸ್ಕರ ನಾವು ಇವತ್ತು ಸೇತುವೆಗಳನ್ನು ಕಳ್ಕೊಳ್ತಾ ಇದ್ದೀವಿ. ಈಗ ಬಂಟ್ವಾಳದಲ್ಲಿ 2 ಸೇತುವೆ ಹೋಗಿದೆ, ಎಲ್ಲ ಸೇತುವೆಗಳು ಸೇತುವೆಗಳಿಗೆ ಮರಳುಗಾರಿಕೆ ಎಂದು ಈ ಕೆಳಗಡೆ ಹೋಗಿದೆ ಅಂತ ಹೇಳಿ ಇವತ್ತು ಅಲ್ಲಿ ಹೋಗಿದೆ ಸರ್. 22 ಗಂಟೆ ಅಲ್ಲಿ ಡೀಪ್ ತನಕ ಮಾಡ್ತಾರೆ ಸರ್. ಸೊ ದಟ್ ಶುಡ್ ಬಿ. ಅಂದರೆ ಮೊದಲೆಲ್ಲ ಸರ್ ಮನುಷ್ಯರು ಮುಳುಗಿ ಚಟ್ಟಿಯಲ್ಲಿ ತೆಗೆದು ಹಾಕಿ ದೋಣಿಯಲ್ಲಿ ತರ್ತಾ ಇದ್ರು. ಈಗೆಲ್ಲ ಇದು ಎಂಥದ್ದು JCB ಪೈಪ್ ಲೈನ್ ಎಲ್ಲ ಮಾಡಿ ಎಲ್ಲ ಅಂದ್ರೆ ಇದು ಎಲ್ಲ ಮೈನ್ಸ್ ಎಲ್ಲ ಇಲಾಖೆಗೆ ಗೊತ್ತಿದ್ದೇ ಮಾಡೋದು ಸರ್. ಇಲ್ಲದೆ ಮಾಡೋದು ಮೈನ್ಸ್ ಅವರಿಗೆ ಕೇಳಿದ್ರೆ PWD ಮೇಲೆ ಹೇಳ್ತಾರೆ, PWD ಅವ್ರಿಗೆ ಕೇಳಿದ್ರೆ ಕನೆಕ್ಷನ್ ಇಲ್ಲ. ಹೇಳ್ತಾರೆ ಕೇಳಿ ಹೇಳಿದ್ರೆ ಯಾಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರಲ್ವಾ? ನಿಮ್ಮ ಬಿಲ್ಡಿಂಗ್ ನಿಮಗೆ ಕಟ್ಟಿದಾಗ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ ಅದು ಸೇತುವೆಗಳು. ಮತ್ತೆ ನೀವೆಲ್ಲ ಅಂತ ಹೇಳಿದಾಗುತ್ತೆ ನಿಮ್ಮ ಸಾಮಾನು ನಿಮಗೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲ್ವಾ? CC ಕ್ಯಾಮರಾ ಹಾಕಕ್ಕಾಗಲ್ವಾ? ನಿಮಗೆ CC ಕ್ಯಾಮರಾ ಹಾಕಿ ಕೊಡಿ. SPDC ಅವ್ರು ಇಲ್ವಾ ಅವ್ರ ಕೈಯಲ್ಲಿ? ಮತ್ತೆ ನಿಮ್ದು ಸೊತ್ತಿಗೆ 52 ಕೋಟಿ 70-80 ಕೋಟಿ ರೂಪಾಯಿ ಒಂದೊಂದು ಸೇತುವೆ ಕಟ್ಟಿಬಿಟ್ಟು ಅವ್ರು ಹೊಡಿಲಿ ಅಂತ ಹೇಳಿದ್ರೆ ಹೂಸ್ ಪ್ರೊಟೆಕ್ಟಿಂಗ್? ಇವತ್ತು ಈಗ ಈಗ ಎಷ್ಟು ದಿವಸದಿಂದ ಸರ್ ಆ ಕೊಳಲಿ ಈಗ ಆಲ್ಮೋಸ್ಟ್ ಎಷ್ಟು ದಿವಸದಿಂದ ಬಂದಾಗಿದೆ ಸರ್ ಅದು? ಡ್ಯಾಮೇಜ್ ಕಾರಣ ಸರ್ ಇಲ್ಲಿಗಲ್ ವೇಕ್ ಸ್ಯಾಂಡ್. ಸರ್ ಯು ಮೆ ನಾಟ್ ಬಿಲೀವ್, ನಾನ್ CRZ ನಲ್ಲಿ ಮರಳು ತೆಗಲಿಕ್ಕೆ ಅಧಿಕಾರ ಇದೆ. CRZ ನಲ್ಲಿ ಇವತ್ತಿನ ತನಕ ಮರಳು ತೆಗಲಿಕ್ಕೆ ಅಧಿಕಾರ ಇಲ್ಲ. ಆದರೂ ಅವರು ಹೇಳಿದಾಗ ಎಲ್ಲ ಕಡೆಗಳಲ್ಲಿ CRZ ವಲಯದಲ್ಲಿ ಮರಳು ತೆಗಿತಾ ಇದ್ರೆ ಇಲ್ಲಿಂದ ಹೊನ್ನಾವರ ತನಕ ಕಾರವಾರ ತನಕ ಇಟ್ ಈಸ್ ಇಲ್ಲಿ ಅಟ್ಲೀಸ್ಟ್ ಬ್ರಿಡ್ಜ್ ಹತ್ರ ಸರ್ ಆ ಸೇತುವೆ ಕಾಲಮ್ಗಳನ್ನ ಬಿಡ್ಲಿಕ್ಕೆ ಪ್ರೊಟೆಕ್ಟ್ ಮಾಡಿ. DC ಅವರನ್ನು ಸ್ವಲ್ಪ ಟೈಟ್ ಮಾಡ್ಬೇಕು. DC ಅವರು ಅಲ್ಲ ನಿಮ್ಮ ಗಮನಕ್ಕೆ ಕ್ಯಾಮೆರಾನು ಅಪ್ರೂವ್ ಮಾಡಿ CCTV ಕ್ಯಾಮೆರಾ ಅಲ್ಲ ನಿಮ್ಮ ಹೆಸರು ಹೇಳ್ತಾರೆ ಇಲಾಖೆಯವರು, ನಿಮ್ಮ ಹೆಸರನ್ನು ಹೇಳ್ತಾರೆ ಸುಮ್ಮನೆ. ಅದಕ್ಕಾಗಿ ನೀವು ಟೈಟ್ ಮಾಡ್ಬೇಕಲ್ಲ. ಅಲ್ಲ ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಒಂದು ಸಜೆಷನ್ ಕೊಟ್ಟಿದ್ದೇವೆ. ಅಲ್ಲಿ ರಿವರ್ ಪಕ್ಕದಿಂದ ಮೇಲೆಗೆ ಬರುವ ರೋಡ್ಗಳಿರ್ತದೆ, ಮರಳು ತೆಗೆದು ಪಕ್ಕಕ್ಕೆ ಮೇಲೆ ಹಳ್ಳಿಗೆ ಬರುವ ರೋಡ್, ಆ ರೋಡ್ಗಳನ್ನು ಬಂದ್ ಮಾಡಿ ಗೊತ್ತಾ ನಿಮ್ಮ ಒಂದು ಸ್ಪೆಸಿಫಿಕ್ ಆಗಿ ಅದೇ ರೋಡ್ಸ್ ಅನ್ನ ಕಟ್ ಮಾಡಬೇಕು. ಇದೇನೇ ಇನ್ಸ್ಟ್ರಕ್ಷನ್ಸ್ ಇದು ಮಾಡಿದ್ವಿ ಸರ್. ಕಂಪ್ಲೇಂಟ್ಸ್ ಎಲ್ಲ ಇದು ಅಂಡ್ ಇದರದು ಸಹ ಏನ್ ಬ್ರಿಡ್ಜ್ಗೆ ಈ ಕಡೆ 500 ಇದ್ದಿದ್ದನ್ನ ಅಲ್ಲಿ ಪರ್ಟಿಕ್ಯುಲರ್ಲಿ ಪೊಲ್ಲಿ ಬ್ರಿಡ್ಜ್ ಅಲ್ಲಿ ಅಧಿಕೃತ ಇದ್ದಿದ್ದನ್ನು ಕೂಡ ಸಸ್ಪೆಂಡೆಡ್ ದಟ್ ಲೈಸೆನ್ಸ್. CCTV ಕ್ಯಾಮೆರಾನ ಹಾಕಿದೀವಿ, ಫೀಡು ಕೊಡ್ತೀವಿ. ನೆನ್ನೆನೋ ಕಂಪ್ಲೀಟ್ ಸ್ಟಾಪ್ ಮಾಡಿಸಿ ಪಂಪಲ್ಲಿ ತೆಗಿಲಿಕ್ಕೆ ಅವಕಾಶ ಇಲ್ಲ ದೆಹಲಿಯಲ್ಲಿ ಅಂತ ಇವರು MLC ಅವರು ಹೇಳಿದಾಗೆ, ಮಂಜುನಾಥ್ ಭಂಡಾರಿ ಅವರು ಹೇಳಿದಾಗೆ PWD ಅವರು ನೀವು ಹಣ ಖರ್ಚು ಮಾಡಿ 100-200 ಕೋಟಿ ಬ್ರಿಡ್ಜ್ ಕೊಡೋದು, ಅವರು ಇಲ್ಲಿಗಲ್ ಮೈನಿಂಗ್ ಮಾಡಿ ಹಣ ಮಾಡೋದು. ವಾಪಸ್ ಬ್ರಿಡ್ಜ್ ಬಿದ್ದು ನಂತರ ಕಟ್ಲಿಕ್ಕೆ ವಾಪಸ್ ನೀವು ಹಣ. ಈಗ ಸರ್ ನಮ್ದೊಂದು DC ಅವರೇ, ನಮ್ದು ಈಗ ಒಂದು ನಿಮ್ಮ ಗಮನಕ್ಕೆ ಸಹ ಬರಬೇಕಿತ್ತು. ನಮ್ಮದೊಂದು ಹಳೆಯಂಗಡಿ ಪಂಚಾಯತಿಗೆ ನಾವು ಹಿಂದಿನೊಮ್ಮೆ ನದಿ ದಂಡೆ ಸಂರಕ್ಷಣಾ ಅಂತ ಹೇಳಿಕೊಂಡು 6 ಕೋಟಿ ಸ್ಯಾಂಕ್ಷನ್ ಆಗಿತ್ತು, ಟೆಂಡರ್ ಎಲ್ಲ ಆಗಿತ್ತು. ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿಗಲ್ ತುಂಬ ಜನ ಸ್ಟ್ಯಾಂಡ್ ಮಾಡಲಿಕ್ಕೆ ಇದು ಮಾಡಿದ್ದಾರೆ, ಎಂಥದ್ದು ರೋಡ್ ಮಾಡಿದ್ದಾರೆ. ಈಗ ಅದನ್ನು ಸ್ಟೇ ತಂದರು ಸರ್, ಮಂತ್ರಿಗಳ ಗಮನಕ್ಕೆ ಸ್ಟೇ ತಂದರು. ಯಾಕೆ ಇಲ್ಲಿ ಸೈಡ್ ತಡೆಗೋಡೆ ಆದರೆ ಅವರದ್ದು ಕೆಲಸ ಪ್ರಾರಂಭ ಆಗಿದೆ, ಸ್ಟೇ ತಂದು ಮಾಡಬಾರ್ದು ಅಂತ. ಯಾಕಂದರೆ ನದಿಗೆ ತಡೆಗಟ್ಟರೆ ಅವರಿಗೆ ಲಾಭ. ಈ ಸ್ಯಾಂಡ್ ಮಾಫಿಯಾದವರು ಸ್ಟೇ ತಂದರು, ಅವರಿಗೆ ದೋಣಿ ಎಲ್ಲ ತರಲಿಕ್ಕೆ ಆಗೋದಿಲ್ಲ ಬದಿಗೆ. ನಿಮ್ಮ ಗಮನದಲ್ಲೊಂದು ಇರಬೇಕು. ಸ್ಟೇ ತಂದರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಸ್ಟೇ ತಂದರು. ನದಿ ದಂಡೆ ಸಂರಕ್ಷಣೆ ಮಾಡುವಾಗ ಹೀಗೆ ಅವರು ಕಳ್ಳರು ಕದ್ದು ವ್ಯಾಪಾರ ಮಾಡುವವರು ಸರ್. ಕೆಲವು ಕೆಲಸಗಳು ಬಂಟ್ವಾಳದಲ್ಲಿ ಅಜಿಲಮುಖದ ಒಂದೊಂದು ಬ್ರಿಡ್ಜ್ 6 ವರ್ಷ ಸ್ಟಾರ್ಟ್ 6 ವರ್ಷ ಆಗಿದೆ, 8 ವರ್ಷ ಆಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.